ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ದಿನದಲ್ಲಿ ಮಾಡ್ಕೊಳ್ಬೋದಾದಂಥ ಒಂದು ಪುಟ್ಟ ತಾಂತ್ರಿಕ ಪ್ರಯೋಗನ ಹೇಳಿಕೊಡ್ತಾ ಇದ್ದೀನಿ. ಯಾಕಂದರೆ ಅವತ್ತಿನ ದಿನ ನಾವು ಈ ತಾಂತ್ರಿಕ ಪ್ರಯೋಗನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಪಿತೃಶಾಪಗಳಿರ್ಬೋದು, ಶತ್ರು ಶಾಪಗಳಿರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದವರು ನಮಗೆ ಹಾಕಿರೋಂಥ ಶಾಪಗಳಿರ್ಬೋದು, ಅದೆಲ್ಲ ಹೋಗಬೇಕು ಅಂತಂದರೆ ಅದರ ಜೊತೆಗೆ ನಮಗೆ ಗ್ರಹ ಬಾಧೆಗಳಿಂದ ಬರ್ತಿರೋಂಥ ಸಮಸ್ಯೆಗಳಿರ್ಬೋದು, ಸೂರ್ಯದೇವನಿಂದ ಬರ್ತಿರೋಂಥ ಸಮಸ್ಯೆಗಳಿರ್ಬೋದು, ಚಂದ್ರದೇವನಿಂದ ಬರ್ತಿರೋಂಥ ಸಮಸ್ಯೆ, ಅದರ ಜೊತೆಗೆ ಶನಿದೇವನಿಂದ ಬರ್ತಾ ಇರೋಂಥ ಸಾಡೆ ಸಾತಿ ಸಮಸ್ಯೆ ಹೋಗಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ನಾನು ಹೇಳೋವಂಥ ಪುಟ್ಟ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಮನೆಗೆ ಮತ್ತು ಮೈಗೆ ಎರಡಕ್ಕೂ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಅವತ್ತಿನ ದಿನ ವಿಶೇಷವಾಗಿ ಬೆಳಗಿನ ಜಾವ ನೀವು ಒಂದು ಪಾತ್ರೆಯಲ್ಲಿ ಅನ್ನನ ಮಾಡ್ಕೊಬೇಕಾಗುತ್ತೆ. ಅದು ಮನೆಗೆ ಅಂತ ಮತ್ತು ನಾವು ಮಾಡ್ಕೊಳ್ಳೋ ಪ್ರಯೋಗಕ್ಕೆ ಅಂತಲೇ ಮಾಡ್ಕೊಬೇಕು. ಆ ಅನ್ನನ ಮತ್ತೆ ಯಾರು ಆ ಅನ್ನನ ಸೇವಿಸುವಂಥದ್ದು, ಅಂದರೆ ಮನೆಯಲ್ಲಿ ಅನ್ನ ಮಾಡಿದ್ದೀವಲ್ಲ, ಸ್ವಲ್ಪ ನಾವು ಪೂಜೆಗೆ ತಗೊಂಡು ತದನಂತರ ಅನ್ನನ ಉಪಯೋಗಿಸುವಂಥದ್ದನ್ನು ಮಾಡಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನ್ನನ ಮಾಡಿ, ಆ ಅನ್ನನ ನೀವು ಒಂದು ಅಡಿಕೆ ಪಟ್ಟಿಯ ಎಲೆನ ತಗೊಂಡು ಅದಕ್ಕೆ ನೀವು ಅನ್ನನ ಹಾಕಿ, ಅದಾದಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ನೀವು ಉದುರಿಸ್ಬೇಕಾಗುತ್ತೆ. ಆ ಕಪ್ಪು ಎಳ್ಳನ್ನು ಉದುರಿಸಿದ ನಂತರ ನೀವು ನಿಮ್ಮ ಮನೆಯಲ್ಲಿರುವಂತಹ 4 ದಿಕ್ಕುಗಳಿಗೆ, ಅಂದರೆ ಉತ್ತರ ದಿಕ್ಕು, ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಆ 4 ದಿಕ್ಕುಗಳಿಗೆ ದೃಷ್ಟಿ ತೆಗೆಯುವಂಥದ್ದು. ಮತ್ತು ಮೂಲೆಗೂ, ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುವ್ಯ ಮೂಲೆ, ಆ ಮೂಲೆಗಳಿಗೆ ನೀವು ದೃಷ್ಟಿನ ತೆಗೆದು ತದನಂತರ ನೀವು ಮನೆಯ ಪ್ರವೇಶ ದ್ವಾರದ ಮುಂದೆ ಬಂದು ನಿಂತ್ಕೊಬೇಕಾಗುತ್ತೆ. ಆ ಉಂಡೆ ಹಿಡ್ಕೊಂಡು ನಿಮಗೆ ನೀವು ದೃಷ್ಟಿನ ತಕ್ಕೊಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಾಸ್ತು ಪ್ರಕಾರದಲ್ಲಿರುವಂಥ ದೋಷಗಳಿರ್ಬೋದು, ಅಥವಾ ಯಾರೋ ನಿಮಗೆ ಗೊತ್ತಿಲ್ಲದಂಗೆ ವಾಮಾಚಾರದ ಪ್ರಯೋಗಗಳನ್ನು ಮನೆಗೆ ಮಾಡಿಸಿರುವಂಥದ್ದು ಇರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಮನೆಯಲ್ಲಿ ಕಲಹಗಳಾಗ್ತಾ ಇದ್ದರೆ ಆ ಕಲಹಗಳೆಲ್ಲ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನೀವು ಇಡೀ ಮನೆಗೆ ಮತ್ತು ನಿಮಗೆ ನೀವು ದೃಷ್ಟಿನ ತಕ್ಕೊಂಡು ಅದನ್ನು ನೀವು ಏನು ಮಾಡಬೇಕು ಅಂದರೆ ಎಲ್ಲಾದರೂ ಹೋಗಿ ಒಂದು ಹರಿಯೋ ನೀರಿಗೆ ಅದನ್ನು ವಿಸರ್ಜನೆ ಮಾಡೋ ಅಂಥದ್ದು, ಅಥವಾ ಯಾವುದಾದ್ರೂ ಒಂದು ಹಸಿರಿನ ಗಿಡದ ಕೆಳಗಡೆ ಹಾಕೋ ಅಂಥದ್ದನ್ನು ನೀವು ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು. ಆ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂತಹ ಪಿತೃದೋಷಗಳಿರ್ಬೋದು, ಅಥವಾ ವ್ಯಾಜ್ಯಗಳಿರ್ಬೋದು, ಜಗಳಗಳಿರ್ಬೋದು, ಅಥವಾ ಕೆಟ್ಟ ಕಣ್ಣು ದೃಷ್ಟಿಗಳಿರ್ಬೋದು, ಯಾವುದೇ ಇದ್ದರೂ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಒಂದು ಪುಟ್ಟ ಸರಳವಾದ ತಾಂತ್ರಿಕ ಪ್ರಯೋಗ ಆಗಿದೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಯಾಕಂದರೆ ಮಕರ ಸಂಕ್ರಾಂತಿ ದಿನ ನಾವು ಸೂರ್ಯದೇವನಿಗೆ ನಾವು ಪ್ರಾರ್ಥನೆ ಮಾಡಿ ಇದನ್ನು ಮಾಡಿಕೊಂಡಾಗ ನಮ್ಮ ದೇಹದಲ್ಲಿರೋ ಅಂತಹ ಯಾವುದೋ ಒಂದು ದೋಷಗಳಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.